ನಾರ್ತ್ ಕರ್ನಾಟಕದಿಂದ ಕೂಡ ಕೆಲವರು ಮಲ್ಬೇರಿ ಅಂತ ಹೇಳ್ತೇವೆ, ಹಿಪ್ಪು ನೇರಳೆ, ಅದೆಲ್ಲ ನಮ್ಮ ಕಡೆ ಅಷ್ಟು ಬೆಳೆಯುವುದಿಲ್ಲ ಅಲ್ವಾ. ಅವ್ರು ಅದನ್ನು ಕಟ್ಟಿಂಗ್ ಮಾಡಿ ಕಳಿಸಿದವರು ಇದ್ದಾರೆ, ಚಂದ ಪ್ಯಾಕ್ ಎಲ್ಲ ಮಾಡಿ. ಈಗ ಅವಳು ಇಲ್ಲಿಗೆ ಬರುವಾಗ ಗಣರಾಜನ ಹೆಂಡತಿಯಾಗಿ ಬಂದು ಈಗ ತುಂಬಾ ಕಡೆಗಳಲ್ಲಿ ಹೋಗುವಾಗ ಮಧುರಾ ಮೇಡಮಿನ ಗಂಡ ಅಂತ ಪರಿಚಯ ಮಾಡ್ತಾರೆ. ಅದ್ರಲ್ಲಿ ಹೆಮ್ಮೆ ಆಗ್ತದೆ, ಹೆಮ್ಮೆ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಈಗ ಅಪ್ಪ ಅಮ್ಮನನ್ನು ಕೂಡ ಅಲ್ಲಿ ಮಧುರಾ ಯೂಟ್ಯೂಬ್ ನೋಡಿದಿರಲ್ಲ, ಅವರ ಅತ್ತೆ ಮಾವ ಅಂತ. ಫಸ್ಟ್ ಗೆ ಯೂಟ್ಯೂಬ್ ಅಲ್ಲಿ ನೇರವಾಗಿ ಗಿಡಗಳ ಪರಿಚಯ ಅಷ್ಟೇ ಹಾಕ್ತಾ ಇದ್ದೆ. ಮತ್ತೆ ತರಕಾರಿ ಗಿಡ, ಹೂವಿನ ಗಿಡ ಬೆಳೆಸ್ಲಿಕ್ಕೆ ಶುರು ಮಾಡುವಾಗ ಮತ್ತೆ ಈ ಇನ್ಫಾರ್ಮೇಶನ್ ಕೆಲವು ಜನ ಎಲ್ಲ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಹಾಕುವಾಗ ಕೇಳ್ತಾ ಇದ್ದೆ. ತುಂಬಾ ಬಾರಿ ಯೂಟ್ಯೂಬ್ ಇಂದ ಯಾಕೆ ಜನರು ವಿಮುಖರಾಗ್ತಾರೆ ಅಂತ ಹೇಳಿದ್ರೆ, ಒಂದು ಬಾರಿ ಏನೂ ಇಲ್ದಿರುವಂತ ಒಂದು ವಿಡಿಯೋ 30,000 ವ್ಯೂಸ್ ಆಗುತ್ತೆ. ಒಂದು ಬಾರಿ ನೀವು ಪ್ರಿಪೇರ್ ಮಾಡಿ ಅದಕ್ಕೋಸ್ಕರ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಎಡಿಟಿಂಗ್ ಮಾಡಿ ವಿಡಿಯೋ ಹಾಕ್ತೀರಿ, ಅದು 2,000 ಹೋಗಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಒಂದು ವಿಶೇಷ ಒಂದು ಫ್ಯಾಮಿಲಿನ ಪರಿಚಯ ಮಾಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಕೆದಿಲ ಗ್ರಾಮಕ್ಕೆ. ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತನ್ನ ಕೆಲಸದ ಜೊತೆಗೆ ಜನರಿಗೆ ಕೃಷಿಯ ಬಗ್ಗೆ ಮಾಹಿತಿ, ಅದರ ಜೊತೆ ಹೂವಿನ ತೋಟಗಳ ಬಗ್ಗೆ ಮಾಹಿತಿ ಮತ್ತು ಅದರ ಟೆಕ್ನಿಕ್ಗಳು, ಆ ರೀತಿ ಒಂದು ಎಷ್ಟೋ ಮಹಿಳೆಯರಿಗೆ ಪ್ರೇರಣೆ ಆಗಿರುವಂಥ ಮಧುರಾ ಗಣರಾಜ್ ಭಟ್ ಅವರ ಮನೆಗೆ ಬಂದಿದ್ದೇನೆ. ಇವ್ರದ್ದು ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಗಾರ್ಡನ್ ಗೆಳತಿ ಅನ್ನುವಂಥ ಒಂದು ಪೇಜ್ ಮತ್ತು ಚಾನಲ್ನ ಮುಖಾಂತರ ಕೃಷಿಯ ಬಗ್ಗೆ ಮಾಹಿತಿಗಳನ್ನೆಲ್ಲವನ್ನು ಕೂಡ ಕೊಡ್ತಾ ಇರ್ತಾರೆ. ಅವರ ಕೈ ತೋಟದಲ್ಲಿ ನಾನಿದ್ದೇನೆ ಇವತ್ತು. ಅವರ ಯೂಟ್ಯೂಬ್ ಚಾನಲ್ ಮತ್ತು ಅವರ ಯೂಟ್ಯೂಬ್ ಚಾನಲ್ನ ಜರ್ನಿ, ಅದರ ಜೊತೆ ಅವರ ಫ್ಯಾಮಿಲಿ ಮತ್ತು ಅವರು ಬೆಳೆಸ್ತಿರುವಂಥ ತರಕಾರಿ ತೋಟದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ ಮಧುರಾ ಮೇಡಮ್ ಜೊತೆ ಮಾತುಕತೆಯನ್ನು ಮಾಡೋಣ. ಮಧುರಾ ಮೇಡಮ್ ಅವರ ಮನೆಗೆ ಬಂದೇನೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನು ಆರಾಮ. ಯಾವಾಗಲೂ ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ ಮಾಡ್ತಿರ್ತೀರಿ, ಪ್ರೋತ್ಸಾಹ ಕೊಡ್ತಾ ಇರ್ತೀರಿ. ಇವತ್ತು ನೀವೇ ನಮ್ಮ ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದ್ದೀರಿ. ಧನ್ಯವಾದ ನಿಮಗೆ. ಒಂದು ಕೆಲಸ ಮಾಡಿಕೊಂಡು ಗೃಹಿಣಿಯಾಗಿ ಇಡೀ ಮನೆಯನ್ನೇ ನಿಭಾಯಿಸ್ಕೊಂಡು ಯೂಟ್ಯೂಬ್ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ನಾವು ಯೂಟ್ಯೂಬ್ ಮಾಡ್ತೇವೆ, ದಿನಕ್ಕೊಂದು ಊರಿಗೆ ಫಕೀರರಾಗಿ ತಿರುಗಾಡಿಕೊಂಡು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇವೆ. ಆದ್ರೆ ನಮ್ಗೆ ಅದರದ್ದೇ ಆದಂತ ಒಂದು ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಬರ್ತಾರೆ. ಆದ್ರೆ ನೀವು ನಿಮ್ಮ ಮನೆಯ ಅಂಗಳವನ್ನೇ ನಿಮ್ಮ ಒಂದು ಕೃಷಿಯ ಒಂದು ಅಖಾಡವನ್ನಾಗಿ ಮಾಡಿಕೊಂಡ್ರು. ಸುಮಾರು 17,000 ಕ್ರಾಸ್ ಆಯ್ತಾ? ಒಂದು 15,000 ಇದೆ ಈಗ. 15,000 ಕ್ರಾಸ್ ಆಗಿ, ಅದೇ ರೀತಿಯಲ್ಲಿ 4,500 ಪೇಜ್ ಅಲ್ಲಿ ಇದೆ ಫೇಸ್ಬುಕ್ ಈಗ ಒಂದು ತಿಂಗಳಿಂದ ಅಲ್ಲ. ಅದು ಸುಮಾರು 20,000 ಜನರಿಗೆ ಒಂದು ಗೈಡ್ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇದು ಯಾವ ಪ್ರೇರಣೆಯಿಂದ ಈ ಚಾನಲ್ ಪ್ರಾರಂಭ ಮಾಡಿದ್ರಿ ನೀವು? ಅಂದ್ರೆ ಗಿಡಗಳಂದ್ರೆ ನಂಗೆ ಮೊದಲಿಂದಲೂ ಇಷ್ಟ. ನಾನು ಬೆಳೆದ ವಾತಾವರಣ ಕೂಡ ಹಳ್ಳಿ ವಾತಾವರಣವೇ. ಅಪ್ಪ ಅಮ್ಮ ಸ್ವತಃ ಅವರೇ ಕೆಲಸ ಮಾಡ್ತಾ ಇದ್ರು. ಹಾಗೆ ನಾನೊಂದು 5ನೇ 6ನೇ ಕ್ಲಾಸಿಗೆ ಹೋಗುವಾಗ್ಲೇ ತೋಟಕ್ಕೆ ಹೋಗುದು, ಅಥವಾ ಹಾಲು ಕರಿಯೋದಿರ್ಬೋದು, ದನದ್ದು, ತರಕಾರಿ ಬೆಳೆಸುದು, ಅಥವಾ ಅಡಿಕೆ ಸುಲಿಯುದು, ಹಾಗಿರುವ ಕೆಲಸಗಳಲ್ಲೇ ಇದ್ದೆ ಓದ್ತಾ ಇರುವುದ್ರ ಜೊತೆಗೆ. ಆದ ಕಾರಣ ಮತ್ತೆ ಹೀಗೆ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಅಂತ ಅನ್ನಿಸ್ತದೆ. ಈಗ ನಮ್ಮದೇ ಮನೆ ಅಂತ ಆಗುವಾಗ ಇನ್ನು ಕೂಡ ಇಂಟ್ರೆಸ್ಟ್ ಅಲ್ಲಿ ಹಾಗೆ ಮನೆಗೆ ಬೇಕಾದಂತಹ ಗಿಡಗಳನ್ನು ಬೆಳೆಯುವುದಂತ ನಾನು ಸ್ಟಾರ್ಟ್ ಮಾಡಿದ್ದು ಸಣ್ಣ ಪ್ರಮಾಣದಲ್ಲಿ. ಕರೆಕ್ಟ್. ಈಗ ನೀವು ಎಲ್ಲರೂ ಕೈ ತೋಟಗಳನ್ನು ಮಾಡ್ತಾರೆ, ಅದನ್ನ ಯೂಟ್ಯೂಬ್ ನ ಫಾರ್ಮೇಶನ್ ಗೆ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಫಸ್ಟಿಗೆ ನಾನು ಗಿಡಗಳನ್ನು ಬೆಳೆಸುವಾಗ ಯೂಟ್ಯೂಬ್ ಅಲ್ಲಿ ಹಾಕ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಗಿಡಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿ ಮತ್ತೆ ಹೀಗೆ ಮಾಡಬಹುದು ಅಂತ ಆಯ್ತು. ಫಸ್ಟಿಗೆ ಯೂಟ್ಯೂಬ್ ಅಲ್ಲಿ ನೇರವಾಗಿ ಗಿಡಗಳ ಪರಿಚಯ ಅಷ್ಟೇ ಹಾಕ್ತಾ ಇದ್ದೆ. ಮತ್ತೆ ತರಕಾರಿ ಗಿಡ, ಹೂವಿನ ಗಿಡ ಬೆಳೆಸ್ಲಿಕ್ಕೆ ಶುರು ಮಾಡುವಾಗ ಮತ್ತೆ ಈ ಇನ್ಫಾರ್ಮೇಶನ್ ಕೆಲವು ಜನ ಎಲ್ಲ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಹಾಕುವಾಗ ಕೇಳ್ತಾ ಇದ್ರು, ಇದು ಎಲ್ಲಿ ಸಿಗ್ತದೆ, ಹೇಗೆ ಬೆಳೆಸುದು ಅಂತ. ಆಗ ನಂಗೆ ಆಲೋಚನೆ ಆಯ್ತು, ಇದನ್ನು ಹಾಕ್ಬಹುದೇನೋ ಯೂಟ್ಯೂಬ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಅಂತ. ಅಂದ್ರೆ ನಂಗೆ ಯೂಟ್ಯೂಬ್ ಬಗ್ಗೆ ಎಂತ ಗೊತ್ತಿರ್ಲಿಲ್ಲ, 0 ನಾಲೆಜ್ ಇಂದ ಶುರು ಮಾಡಿದ್ ನಾನು. ಹಾಗೆ ಸಣ್ಣ ಸಣ್ಣ ವಿಡಿಯೋಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ ಕೂಡ್ಲೆ ಎಡಿಟಿಂಗ್ ಎಲ್ಲ ನಿಧಾನಕ್ಕೆ ಸ್ವಲ್ಪ ಕಲ್ತು. ಮತ್ತೆ ಯೂಟ್ಯೂಬಿಗೋಸ್ಕರ ಅಂತ ನಾನು ಯಾವ ಕೃಷಿ ಎಂತ ಕೂಡ ಬೆಳೆಸ್ತಾ ಇಲ್ಲ ಗಿಡಗಳನ್ನು. ನನ್ನಲ್ಲಿ ಇರುವುದನ್ನು ಅಷ್ಟೇ ಆರ್ಗ್ಯಾನಿಕ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ಹಂಚಿಕೊಳ್ಳುದು ಅಷ್ಟೇ. ಈವನ್ ಫೇಸ್ಬುಕ್ ಅಲ್ಲಿ ಕೂಡ ನೋಡ್ಬೋದು ನನ್ನಲ್ಲಿ ಏನುಂಟು ಗಿಡಗಳು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಹೊರತು ಯೂಟ್ಯೂಬಿಗೋಸ್ಕರ ಈ ಗಿಡ ಬೆಳೆಸ್ಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಬೇಕಂತ ಯಾವ್ದು ಬೆಳೆಸುದಿಲ್ಲ. ಇಲ್ಲಿ ಏನುಂಟು ಅದನ್ನ ನಾನು ಹಾಗೆ ವಿಡಿಯೋ ಮಾಡುದು ಅಷ್ಟೇ. ಎಡಿಟಿಂಗ್ ಕೂಡ ಅಷ್ಟೇ, ತುಂಬಾ ಬೇಸಿಕ್ ಎಡಿಟಿಂಗ್ ಅಷ್ಟೇ ನಾನು ಮಾಡುದು. ವಾಯ್ಸ್ ಒಂದು ಕೊಡ್ತೇನೆ, ಮತ್ತೆ ಗಿಡಗಳನ್ನು ತೋರಿಸ್ತೇನೆ, ನಂಗೆ ಗೊತ್ತಿರುವ ಮೆಥಡ್ ಅನ್ನು ಹಂಚಿಕೊಳ್ಳುದು, ಹಾಗೆ. ಈ ವ್ಯೂಸ್ಗಳು ಬಂದಾಗ ಖುಷಿ ಆಗತ್ತೆ ನಮ್ಗೆ. ದಿನಾ ನೋಡ್ತಿರ್ತೀವಿ. ಒಂದ್ಸಲ ಫಸ್ಟ್ ಯೂಟ್ಯೂಬ್ ಶುರು ಮಾಡಿದಾಗ 24 ಗಂಟೆಯಲ್ಲಿ ಸುಮಾರು ನಾವು ಯಾವಾಗೆಲ್ಲ ಎಚ್ಚರ ಇರ್ತೀವಿ, ಆಗ ಪ್ರತಿ ಕ್ಷಣ ನೋಡ್ತಾ ಇರ್ತೀವಿ ಎಷ್ಟು ವ್ಯೂಸ್ ಆಯ್ತು ಅಂತ. ಆದ್ರೆ ತುಂಬಾ ಬಾರಿ ಯೂಟ್ಯೂಬ್ ಇಂದ ಯಾಕೆ ಜನರು ವಿಮುಖರಾಗ್ತಾರೆ ಅಂತ ಹೇಳಿದ್ರೆ,
ಒಂದು ಬಾರಿ ಏನೂ ಇಲ್ದಿರುವಂತ ಒಂದು ವಿಡಿಯೋ 30,000 ವ್ಯೂಸ್ ಆಗುತ್ತೆ. ಒಂದು ಬಾರಿ ನೀವು ಪ್ರಿಪೇರ್ ಮಾಡಿ ಅದಕ್ಕೋಸ್ಕರ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಎಡಿಟಿಂಗ್ ಮಾಡಿ ವಿಡಿಯೋ ಹಾಕ್ತೀರಿ, ಅದು 2,000 ಹೋಗಲ್ಲ. ಈ ರೀತಿ ನಿಮ್ಗೆ ಈ ಮೈನಸ್ ವ್ಯೂಸ್ಗಳಾದಾಗ ನಿಮ್ಮ ಮನಸ್ಸಿದು ಹೇಗಿರ್ತದೆ? ಮೊದಲಿಗೆ ನಾನು ನೀವು ಹೇಳಿದ ಹಾಗೆ ಯೂಟ್ಯೂಬ್ ಅನ್ನು ಅವಾಗವಾಗ ನೋಡ್ತಾ ಇರ್ತೇನೆ, ಎಷ್ಟು ಜನಕ್ಕೆ ರೀಚ್ ಆಯ್ತು ಅಂತ. ಹಾಗಂತ ಹೇಳಿ ಈಗ ತುಂಬಾ ವ್ಯೂಸ್ ಬಂದಾಗ ನಂಗೆ ಆಶ್ಚರ್ಯ ಆಗಿದೆ, ಇಷ್ಟು ಜನ ನೋಡಿದಾರ, ಮೋಸ್ಟ್ಲಿ ದಕ್ಷಿಣ ಕನ್ನಡದವರೇ ನೋಡಿರ್ಬೋದು ಅಂತ ಗ್ರಹಿಸಿದ್ದೆ ನಾನು. ಹಾಗೇನಿಲ್ಲ, ಎಲ್ಲ ಕಡೆ ಅವರು ನೋಡ್ತಾ ಇರ್ತಾರೆ, ಮತ್ತೆ ಕೇಳ್ತಾರೆ ಕೂಡ ಹಾಗೆ ಹೀಗೆ ಅಂತ ಕಮೆಂಟ್ ಅಲ್ಲಿ. ಕಡಿಮೆ ವ್ಯೂಸ್ ಬಂದಾಗ ನೀವು ಹೇಳಿದ್ದೌದು, ಒಮ್ಮೆ ಇಷ್ಟೇ ವ್ಯೂಸ್ ಅಂತ ಅಂದ್ರೆ ನಾವು ಎಲ್ಲವನ್ನು ಲೈಟ್ ಆಗಿ ತಕೊಳ್ಳಿಕ್ಕೆ ಶುರು ಮಾಡಿದ್ರೆ ಸುಲಭ ಅಂತ ನಂಗೆ ಅನ್ಸುದು. ಜಾಸ್ತಿ ವ್ಯೂಸ್ ಬಂದಾಗ ಇಷ್ಟು ವ್ಯೂಸ್ ಆಯ್ತಂತ ತುಂಬಾ ಖುಷಿ ಪಡದೆ, ಹಾಗೆ ಕಡಿಮೆ ವ್ಯೂಸ್ ಬಂದಾಗ ಅಯ್ಯೋ ದೇವ್ರೆ ಅಂತ ಹೇಳುವ ಬದಲು ನಾವು ನಮ್ಮ ವಿಷಯವನ್ನು ಅಥವಾ ನಮ್ಗೆ ಗೊತ್ತಿರುವುದನ್ನು ನಾವು ಹಂಚಿಕೊಳ್ಳುದು ಅಂತ ಹೇಳುವ ಮೂಲ ಉದ್ದೇಶವನ್ನು ನಾವು ಯಾವತ್ತಿಗೂ ಮರೆಯದೇ ಇದ್ರೆ ಇದನ್ನ ನಾವು ಸುಲಭವಾಗಿ ತಕೊಳ್ಬಹುದು. ಅಂದ್ರೆ ನಾನು ಕೂಡ ಈಗ ಅದನ್ನೇ ಆಲೋಚನೆ ಮಾಡುದು. ಕೆಲವೊಮ್ಮೆ ಜಾಸ್ತಿ ವ್ಯೂಸ್ ಬಂದ್ರೆ ಖುಷಿ ಪಡ್ತೇನೆ, ಇಲ್ಲ ಅಂತಾರೆ ತೊಂದ್ರೆ ಇಲ್ಲ, ನಾನು ವಿಷಯವನ್ನು ಹಂಚಿಕೊಂಡಿದ್ದೇನೆ ಅಂತ ಹೇಳುವ ನಮಗೊಂಥರ ತೃಪ್ತಿ ಇರ್ತದೆ. ಹಾಗೆ ನಾನು ಕೃಷಿಯಲ್ಲಿ ತೃಪ್ತಿ ಪಡುದು, ಸೋಷಿಯಲ್ ಮೀಡಿಯಾದಲ್ಲಿ ತೃಪ್ತಿ ಪಡುದಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಅದೆಲ್ಲ ಬಂದ್ರೆ ಖುಷಿ ಆಗ್ತದೆ, ಇಲ್ಲ ಅಂತಿಲ್ಲ. ಅದೇ ನಂಗೆ ಗಿಡಗಳಲ್ಲಿ ತರಕಾರಿ ಕೊಯ್ಯುವಾಗ ಏನು ಖುಷಿ ಸಿಗ್ತದೆ, ಅದು ನಂಗೆ ಜಾಸ್ತಿ ಖುಷಿ ಸಿಗ್ತದೆ. ಕರೆಕ್ಟ್. ಈಗ ನೀವು ಕಾಲೇಜಿಗೆ ಹೋಗ್ತಿದ್ರಿ, ಅಲ್ಲೊಂದು ಎಷ್ಟು 900 ಜನ ಇದ್ದಾರೆ ಸ್ಟೂಡೆಂಟ್ಸ್ ಗಳು ಇರ್ಬೋದು, ಅವರ ಪೇರೆಂಟ್ಸ್, ನಿಮ್ಮ ರಿಲೇಷನ್ಸ್ ಅಂತ ಹೇಳಿದ್ರೆ ಒಂದಷ್ಟು 1000 ಜನ. ಆದ್ರೆ ಯೂಟ್ಯೂಬ್ ಲೋಕ ಅಥವಾ ಫೇಸ್ಬುಕ್ ಲೋಕ ಅಂತ ಹೇಳುವಂತದ್ದು ಬಾರಿ ದೊಡ್ಡದಾಗಿರುವ ಲಕ್ಷಾಂತರ ಜನ, ಸಾಗರದಾಗೆ. ಹಾಗೆ ನೀವು ಓಡಾಡುವಾಗ, ನೀವು ಫಂಕ್ಷನ್ ಗಳಿಗೆ ಹೋಗುವಾಗ ನಿಮ್ಮನ್ನು ಗುರುತಿಸಿ ನಿಮ್ ಬಗ್ಗೆ ಹೇಗೆ ಮಾತಾಡ್ತಾರೆ ಜನರು? ಅದುವೇ ನಾನು ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಯೂಟ್ಯೂಬ್ ಅನ್ನು ಈ ತರ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು, ಮತ್ತೆ ವಿಡಿಯೋವನ್ನು ಪ್ರಮೋಷನ್ ಎಲ್ಲ ಮಾಡುವ ಆಪ್ಷನ್ಸ್ ಕೂಡ ಉಂಟು. ಅದನ್ನೆಲ್ಲ ಕೇಳಿದ್ದೇನೆ ಅಷ್ಟೇ. ನಾನು ಯಾವ ವಿಡಿಯೋವನ್ನು ಕೂಡ ಪೇ ಮಾಡಿ ಪ್ರಮೋಟ್ ಮಾಡೋದು, ಜಾಸ್ತಿ ರೀಚ್ ಆಗ್ಬೇಕು ಆ ವಿಷಯ ನಾನು ಯಾವತ್ತು ಮಾಡುದೇ ಇಲ್ಲ, ಫೇಸ್ಬುಕ್ ಅಲ್ಲೂ ಮಾಡ್ತಾ ಇಲ್ಲ. ಆದ ಕಾರಣ ಈಗ ಹೊರಗಡೆ ಹೋದಾಗ ಅವ್ರು ನಮ್ಮನ್ನು ಗುರುತಿಸುವಾಗ ತುಂಬಾ ಖುಷಿ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಆ ತರದ ಪ್ರೀತಿ ಸಿಗುದೇ ಮುಖ್ಯ ಅಂತ ನಂಗೆ ಅನ್ನಿಸ್ತದೆ. ಮನೆಯಲ್ಲಿ ಗಿಡಗಳನ್ನು ಪ್ರೀತಿಸ್ತೇನೆ, ಆದ ಕಾರಣ ನನ್ನನ್ನು ಗಿಡವನ್ನು ಇಷ್ಟಪಡುವವರು ಹೊರಗಡೆ ಪ್ರೀತಿಸ್ತಾರೆ, ಅದು ಖುಷಿ ಆಗ್ತದೆ. ಮಕ್ಕಳು ಕೂಡ ಹಾಗೆ ತುಂಬಾ ಜನ ಹೇಳ್ತಾರೆ, ಪೇರೆಂಟ್ಸ್ ಬಂದವರು ಹೇಳ್ತಾರೆ ಕೃಷಿಯ ವಿಡಿಯೋ ನೋಡ್ತೇವೆ ಅಂತ. ಹಾಗಾಗಿ ಅದು ತುಂಬಾ ಖುಷಿ ಕೊಡುವಂತದ್ದು. ಈಗ ಮೊದಲು ನಿಮ್ದು ಮಧುರಾ ಗಾರ್ಡನ್ ಅಂತ ಹೇಳಿತ್ತು, ಹೌದು. ಆಮೇಲೆ ಗಾರ್ಡನ್ ಗೆಳತಿ ಅಂತ ಹೇಳಿ ಚೇಂಜ್ ಮಾಡಿದ್ರಿ. ಹೌದು. ಅದನ್ನ ಯಾಕೆ ಚೇಂಜ್ ಮಾಡಿದ್ರು, ಯಾಕೆ ಚೇಂಜ್ ಮಾಡಬೇಕು ಅನಿಸ್ತು? ಅದೇ ಫಸ್ಟಿಗೆ ನಾನು ಅನ್ಕೊಂಡದ್ದು ಗಿಡಗಳ ಪರಿಚಯದಿಂದ ಶುರು ಮಾಡಿದ ಕಾರಣ ಆ ತರದ ಹೆಸರು ಕೊಟ್ಟಿದ್ದೆ. ಮತ್ತೆ ಆಯ್ತು, ಇದು ನಾನು ಗಾರ್ಡನಿಂಗಿನ ರಿಲೇಟೆಡ್ ತುಂಬಾ ಮಾಡುವ ಕಾರಣ ವಿಡಿಯೋಗಳು ಈ ತರ ಇದ್ರೆ ಇರ್ಲಿ ಅಂತ ಒಂದು ಮನಸ್ಸಿಗೆ ಬಂತಷ್ಟೇ. ಹಾಗಾಗಿ ಮತ್ತೆ ನಾನು ಗಾರ್ಡನಿಂಗ್ ಇಂದಾಗಿ ಎಲ್ಲರಿಗೆ ಪರಿಚಯ ಆಗಿ ಗೆಳತಿ ಆಗುವ ಕಾರಣ ಗಾರ್ಡನಿಂಗ್ ಗೆಳತಿ ಅಂತ ಇರ್ಲಿ ಅಂತ ಹೀಗೆ ಆಲೋಚನೆ ಬಂತ. ಕರೆಕ್ಟ್. ಈಗ ನೀವು ಹೇಳಿದ್ರೆ ತುಂಬಾ ಜನ ಪರಿಚಯ ಆಯ್ತು ಅಂತ. ಹೌದು. ಆ ರೀತಿ ಪರಿಚಯ ಆಗಿರುವಂತ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಗಳಲ್ಲಿ ತುಂಬಾ ಅಮೇಜಿಂಗ್ ಒಳ್ಳೆ ಕ್ಯಾರೆಕ್ಟರ್, ನಮ್ಗೆ ತುಂಬಾ ಇವರಿಂದಾಗಿ ಖುಷಿ ಆಯ್ತು, ಲಾಭ ಆಯ್ತು, ಮತ್ತೆ ನಂಗೆ ಒಂದು ಇನ್ಸ್ಪೈರ್ ಆಯ್ತು ಅನ್ನುವಂತ ಯಾವ್ದಾದ್ರು ಕ್ಯಾರೆಕ್ಟರ್ ನ ಗುರುತಿಸಬಹುದಾ? ಇದ್ದಾರೆ. ಈಗ ಬೇರೆ ಬೇರೆ ನಾನು ಹೇಳಿದೆ, ನಾರ್ತ್ ಕರ್ನಾಟಕದಿಂದ ಕೂಡ ಕೆಲವರು ಮಲ್ಬೇರಿ ಅಂತ ಹೇಳ್ತೇವೆ, ಹಿಪ್ಪು ನೇರಳೆ, ಅದೆಲ್ಲ ನಮ್ಮ ಕಡೆ ಅಷ್ಟು ಬೆಳೆಯುವುದಿಲ್ಲ ಅಲ್ವಾ. ಅವ್ರು ಅದನ್ನು ಕಟ್ಟಿಂಗ್ ಮಾಡಿ ಕಳಿಸಿದವರು ಇದ್ದಾರೆ, ಚಂದ ಪ್ಯಾಕ್ ಎಲ್ಲ ಮಾಡಿ ಬೆಳೆಸುದನ್ನು ನೋಡಿ ಇದನ್ನು ಕೂಡ ನೀವು ಬೆಳೆಸಿ ಅಂತ. ಹಾಗೆ ಇಲ್ಲಿ ಈಗ ಹಿಪ್ಪು ನೇರಳೆ ಗಿಡ ಇರೋದು. ಅದೇ ರೀತಿ ಕೆಲವೊಂದು ತರಕಾರಿ ಬೀಜಗಳಿರ್ಬೋದು ಅಥವಾ ತರಕಾರಿ ಹೂವಿನ ಗಿಡಗಳಿರ್ಬೋದು, ಅದನ್ನವರು ಅವರೇ ಪ್ರೀತಿಯಿಂದ ಪಾರ್ಸೆಲ್ ಮಾಡಿ, ನನ್ನ ಕೈಯಿಂದ ಪಾರ್ಸೆಲ್ ಚಾರ್ಜ್ ಕೂಡ ತಕೊಳ್ಳಿಲ್ಲ, ನನ್ನಲ್ಲಿ ತುಂಬಾ ಉಂಟು ಮೇಡಮ್ ನೀವು ಕೂಡ ಬೆಳೆಸಿ ಅಂತ ಹೇಳಿ ತುಂಬಾ ಜನ ಕಳಿಸಿದ್ದಾರೆ. ಮತ್ತೆ ನಿಮ್ಮ ಚಾನೆಲ್ ಅನ್ನು ನಾನು ಫಸ್ಟ್ ಇಂದಲೇ ನೋಡ್ತಾ ಇದ್ದೆ, ನಮ್ಮ ಪರಿಚಯ ಆದದ್ದೇ ಹಾಗೆ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಆ ತರದ ಇನ್ಫಾರ್ಮೇಶನ್ ಇರುವಂತ ವಿಡಿಯೋವನ್ನು ನಾನು ಹೆಚ್ಚು ನೋಡ್ತೇನೆ ಯೂಟ್ಯೂಬ್ ಅಲ್ಲಿ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಕ್ಟಿವ್ ಆಗಿರುವುದೇ ಅದಕ್ಕೋಸ್ಕರ. ನಿಮ್ಮಿಂದ ಕೂಡ ನಾನು ಇನ್ಸ್ಪೈರ್ ಆಗಿದ್ದೇನೆ, ಯಾಕಂದ್ರೆ ಅಷ್ಟು ನೀಟಾಗಿ ಮನೆಯಲ್ಲಿ ಮೇಂಟೈನ್ ಮಾಡ್ಕೊಂಡು, ಇಷ್ಟು ಓಡಾಡ್ಕೊಂಡು, ಇನ್ನೊಬ್ರ ಗಾರ್ಡನ್ಗೆ ಕೂಡ ವಿಸಿಟ್ ಮಾಡ್ಕೊಂಡು, ಅಂದ್ರೆ ಈ ತರದ ಎಲ್ಲ ವ್ಯಕ್ತಿಗಳನ್ನು ನೋಡ್ತಾ ಇರುವಾಗ ನಂಗೆ ಕೂಡ ಅಂದ್ರೆ ಇನ್ನೂ ಜಾಸ್ತಿ ಗಿಡ ಬೆಳೆಸುವಂತ ಆಗ್ತದೆ. ಅದೇ ಇರುವ ಸಮಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ನಾನು ನಿಮ್ಮ ಕಮೆಂಟ್ ಗಳನ್ನು ನೋಡ್ತಿದ್ದಾಗೆ, ನಾನು ಸಾಧಾರಣ ಕಮೆಂಟ್ ಗಳಲ್ಲಿ ಯೂಟ್ಯೂಬ್ ಅಂತ ನೋಡ್ತಿದ್ದಾಗೆ ಅವ್ರ ಚಾನಲ್ಗೆ ಹೋಗಿ ನೋಡ್ತೇನೆ. ಆಗ ನಿಮ್ಮ DP ಅಲ್ಲಿ ಇದ್ದ ಫೋಟೋ ಅವ್ರು ನಮ್ಮ ಹಳೆಯ ಸ್ನೇಹಿತರು, ನಿಮ್ಮ ಯಜಮಾನರು. ಅಂದ್ರೆ ಒಂದು ITC ಅಂತ ಒಂದು ಕ್ಯಾಂಪ್ ಆಗಿತ್ತು ಸುಮಾರು 20 ವರ್ಷ ಹಿಂದೆ. ಆ ಕ್ಯಾಂಪಲ್ಲಿ ನಾವು 1 ವಾರಗಳ ಕಾಲ ಒಟ್ಟಾಗಿದ್ವಿ. ಹಾಗೆ ನಮ್ಗೆ ಅವರು ಪರಿಚಯ ಆಗಿರುವಂತದ್ದು. ಹಾಗೆ ಇದಕ್ಕೆ ಮನೆಯಲ್ಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಸ್ಕೂಲ್ಗೆ ಹೋಗ್ಬೇಕು, ಅದರೊಟ್ಟಿಗೆ ಮಗನದ್ದು ಕೆಲಸ ಮಾಡ್ಬೇಕು, ಮನೆಯದ್ದು ಕೆಲಸ ಮಾಡ್ಬೇಕು. ಹೇಗಿದೆ ಮನೆ ಸಪೋರ್ಟ್ಗಳೆಲ್ಲ? ಅಂದ್ರೆ ಮನೆ ನಮಗೆ ಬೇಸ್ ಆಕ್ಚುಲಿ. ಯಾಕಂದ್ರೆ ನಾವು ಏನು ಗಿಡಗಳನ್ನು ಬೆಳೆಸ್ತೇವೆ, ನಾವು ಹೇಗೆ ಗಿಡಗಳಿಗೆ ಗೌರವಿಸ್ತೇವೆ, ಪ್ರೀತಿಸ್ತೇವೆ, ಹಾಗೆ ಮನೆಯಲ್ಲಿ ಇರೋರು ಕೂಡ. ಯಾಕಂದ್ರೆ ಹೋಗುವಾಗ ಹೇಗೇಗೋ ಹೋದ್ರೆ ಅಲ್ಲಿಯ ಗಿಡದ 4 ಗೆಲ್ಲು ಮುರಿದಿರ್ತದೆ. ಆದ ಕಾರಣ ಹೋಗುವಾಗ ಕೂಡ
ಜಾಗ್ರತೆಯಲ್ಲಿ ಹೋಗ್ಬೇಕಾಗ್ತದೆ. ಹಾಗೆ ಮನೆಯವರು ಕೂಡ ಗಿಡವನ್ನು ನಾವು ಹೇಗೆ ನೋಡ್ಕೊಳ್ತೇವೆ ಹಾಗೆ ನೋಡ್ಕೊಳ್ತಾರೆ. ಆದ ಕಾರಣ ಅದು ಸುಲಭ ಆಗ್ತದೆ. ಮತ್ತೆ ಈಗ ಹುಲ್ಲು ತೆಗೆಯುವುದಿರ್ಬೋದು ಅಥವಾ ಏನಾದ್ರೂ ಸ್ವಲ್ಪ ನೀರು ಹಿಡಿಯೋದಿರ್ಬೋದು. ಕೆಲವೊಮ್ಮೆ ನಾನು ಮನೆ ಬಿಟ್ಟಂತ ಅಷ್ಟು ಹೋಗುದೇ ಇಲ್ಲ, ಹೋದ್ರೂ ಕೂಡ ಅತ್ತೆ ಇರ್ಬೋದು ಅಥವಾ ಮನೆಯಲ್ಲಿ ಹಸ್ಬೆಂಡ್ ಇರ್ಬೋದು, ಅವರು ನೀರ್ ಬಿಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆ ಒಂದೊಂದು ಏನಾದ್ರು ಗ್ರೋ ಬ್ಯಾಗ್ ಅನ್ನು ತಕೊಂಡು ಹೋಗಿ ಇಡ್ಬೇಕಂದ್ರೆ ಭಾರ ಇರ್ತದೆ, ಒಬ್ರಿಗೆ ಅಂತ ಆಗುವಾಗ ಸ್ವಲ್ಪ ಟೈಮು ಹಿಡಿತದೆ. ಅದಕ್ಕೆಲ್ಲ ಅವರು ಕೂಡ ಕೈ ಜೋಡಿಸ್ತಾರೆ. ಹಾಗಿರುವ ಕಾರಣ ಮನೆಯ ಪೂರ್ತಿ ಸಪೋರ್ಟ್ ಇರೋದ್ರಿಂದಲೇ ಈಗ ಗಿಡ ಚೆನ್ನಾಗಿ ಕಾಣ್ತಾ ಉಂಟು. ಅಂದ್ರೆ ನಾವೆಲ್ಲರೂ ಬಳಕೆ ಮಾಡುವ ಗಿಡವನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಹಾಗೆ ಇದು ಮಗ. ಏನ್ ಹೆಸರು? ನನ್ನ ಹೆಸರು ಧ್ರುವ. ಎಷ್ಟನೇ ಕ್ಲಾಸು? ಒಂದೇ. ಎಲ್ಲಿ ಓದ್ತಿದ್ದೀರಿ? ಕನ್ನಡ ಮೀಡಿಯಂ. ಹೌದಾ? ಎಲ್ಲಿ ಕನ್ನಡ ಮೀಡಿಯಂ? ವಿವೇಕಾನಂದ. ವಿವೇಕಾನಂದದಲ್ಲಿ. ಇವರು ನನ್ನ ಗಂಡ ಗಣರಾಜ್ ಭಟ್ ಹೇಳಿ, ಹಾಗೆ ಮಾವ ಪದ್ಮನಾಭ ಭಟ್, ಅತ್ತೆ ಇದ್ದಾರೆ ಸತ್ಯವತಿ ಹೇಳಿ. ಇದು ನಮ್ಮ ಕುಟುಂಬ ಮನೆಯಲ್ಲಿ. ಸರ್, ನೀವು ಯಾವ ಕ್ಷೇತ್ರದಲ್ಲಿ ಇದ್ರಿ ಅಂತ ನಾನು ಕೇಳುವಾಗಿಲ್ಲ, ಯಾಕಂದ್ರೆ ಅಷ್ಟು ಕ್ಷೇತ್ರಗಳು ನಿಮ್ದು ಇದೆ. ಯಕ್ಷಗಾನದಲ್ಲಿ ಒಂದು ಒಳ್ಳೆ ಶಿವಾಜಿ ಇದರ ಮುಖಾಂತರ ಒಳ್ಳೆ ಬ್ರ್ಯಾಂಡ್ ಮಾಡಿದ್ರಿ. ಅದೇ ರೀತಿಯಲ್ಲಿ ಸಾಮಾಜಿಕವಾಗಿಯೂ ಕೂಡ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ರಿ. ಈ ಕೈತೋಟದ ಕಾನ್ಸೆಪ್ಟ್ ನೀವು ಕೂಡ ಒಟ್ಟು ಸೇರ್ಕೊಂಡು ಮಾಡ್ತಿದ್ದೀರಿ. ಹೇಗೆ ಅನ್ಸುತ್ತೆ ಸರ್ ಈ ಕೈತೋಟದ ಕಾನ್ಸೆಪ್ಟ್ ಎಲ್ಲ ನೋಡುವಾಗ? ನೀವು ಹೇಳಿದಾಗೆ ಸಾಮಾಜಿಕ ಕೆಲಸಗಳನ್ನು ಮಾಡುವಾಗ ಇದರೊಟ್ಟಿಗೆ ಮಿಂಗ್ಲಾಗುವುದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಆದ್ರೆ ಅವಳ ಪ್ರಯತ್ನಕ್ಕೆ ನಮಗೆ ಕೂಡಿದಷ್ಟು ಒಟ್ಟಿಗೆ ಸೇರ್ತೇವೆ ಬಿಟ್ರೆ. ಮತ್ತೆ ಈ ಕೈತೋಟ ಅಂತ ಹೇಳುದು ನಾನು ಬಾಲ್ಯದಿಂದ ನೋಡಿದ್ದೆ. ನನ್ನ ಅಜ್ಜ ಇಲ್ಲಿ ಅಂಗಳದಲ್ಲಿ ಪೂರ್ತಿ ಬೆಂಡೆ ಇದೆಲ್ಲ ಮುಳ್ಸೊತ್ತೆ ಎಲ್ಲ ಬೆಳಿತಾ ಇದ್ರು. ನಾವು ಕದ್ದು ಕದ್ದು ತಿಂದು ಅದನ್ನು ಬೆಳೆದವರು. ಹಾಗಾಗಿ ಆ ಕೈತೋಟ ನಾವು ನೋಡಿ ಬೆಳೆದದ್ದು. ಅದು ಮತ್ತೆ ಒಂದು ಸಮಯ ಅಜ್ಜ ನಿವೃತ್ತಿ ಹಂತಕ್ಕೆ ಬಂದಾಗ ಅದು ಕಡಿಮೆ ಆಯಿತು. ಮತ್ತೆ ಅಪ್ಪ ಬೇರೆ ಇಂಜಿನ್ ರಿಪೇರಿ ಇದಕ್ಕೆ ಹೋಗ್ತಾ ಇದ್ರು. ಈ ಕೈತೋಟಕ್ಕೆ ಗಮನ ಕೊಡುವುದು ಕಡಿಮೆ ಆಯ್ತು, ನಿಂತೋಯ್ತು. ಮತ್ತೆ ಇವಳು ಮನೆ ಸೊಸೆಯಾಗಿ ಬಂದಾಗ ಕೈತೋಟ ಮತ್ತೆ ಮರುಜೀವವನ್ನು ಪಡೆದುಕೊಂಡಿತು. ಈಗ ಅವಳು ಹೋಗ್ತಾ ಇರುವ ದಾರಿಗೆ ನಾವು ಜೊತೆಯಾಗಿ ಸೇರ್ತೇವೆ ಅಷ್ಟೇ. ಅವಳಷ್ಟು ಕೆಲಸ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಈಗ ಎಷ್ಟೋ ಕಡೆಗೆ ನೀವು ಧಾರ್ಮಿಕ ಉಪನ್ಯಾಸಕ್ಕೆ ಬೇರೆ ಬೇರೆ ಕಡೆಗೆಲ್ಲ ಓಡಾಡ್ತಿರ್ತೀವಿ. ಓಡಾಡುವಾಗ ಎಷ್ಟೋ ಮಹಿಳೆಯರಿಗೆ ನಿಮ್ದು ಪರಿಚಯ ಇರುವುದಿಲ್ಲ, ಅವ್ರದ್ದು ಯೂಟ್ಯೂಬ್ ಅಲ್ಲಿ ಪರಿಚಯ ಇರ್ಬೋದು. ಖಂಡಿತ. ಅದನ್ನೇನಾದ್ರೂ ಅವರಿಗೆ ಪರಿಚಯ ಮಾಡ್ಕೊಂಡದ್ದು ನಿಮ್ಗೆ ಅನುಭವ ಆಗಿದೆ? ಅಯ್ಯೋ, ತುಂಬಾ ಕಡೆಯಲ್ಲಿ ಆಗಿದೆ ಅಂತ. ಈಗ ಅವಳು ಇಲ್ಲಿಗೆ ಬರುವಾಗ ಗಣರಾಜನ ಹೆಂಡತಿಯಾಗಿ ಬಂದು ಈಗ ತುಂಬಾ ಕಡೆಗಳಲ್ಲಿ ಹೋಗುವಾಗ ಮಧುರ ಮೇಡಮಿನ ಗಂಡ ಅಂತ ಪರಿಚಯ ಮಾಡ್ತಾರೆ. ಅದ್ರಲ್ಲಿ ಹೆಮ್ಮೆ ಆಗ್ತದೆ, ಹೆಮ್ಮೆ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಈಗ ಅಪ್ಪ ಅಮ್ಮನನ್ನು ಕೂಡ ಅಲ್ಲಿ ಮಧುರ ಯೂಟ್ಯೂಬ್ ನೋಡಿದಿರಲ್ಲ ಅವರ ಅತ್ತೆ ಮಾವ ಅಂತ ಪರಿಚಯ ಮಾಡಿ ನಮಗೆ ಅದು ಹೆಮ್ಮೆ ಆಗ್ತದೆ ಅಂತ, ತುಂಬಾ ಖುಷಿ ಆಗ್ತದೆ. ಮತ್ತೆ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಮಾಡಿದ್ದಲ್ಲ ನೋಡಿ, ನಾವು ಮಾಡಿದ್ದನ್ನು ಯೂಟ್ಯೂಬ್ ಅಲ್ಲಿ ಹಂಚಿಕೊಳ್ಳುವಾಗ ಅದರಲ್ಲಿ ಮತ್ತೆ ತೃಪ್ತಿ ಇದೆ. ಒಂದು ಕೃತಕವಾಗಿ ಯಾವುದೋ ಮಾಧ್ಯಮಕ್ಕಾಗಿ ಮಾಡುವುದಕ್ಕೂ ಕೂಡ ಅಥವಾ ಮಾಡಿದ್ದನ್ನು ಮಾಧ್ಯಮದಲ್ಲಿ ಹಂಚಿಕೊಳ್ಳುವುದಕ್ಕೆ ತುಂಬಾ ತೃಪ್ತಿ ಇದೆ. ಈಗ ಎಲ್ಲರೂ ಕೂಡ ಹೂವಿನ ಗಿಡ ಬೆಳೆಸುವವರು ಅನೇಕರಿದ್ದಾರೆ, ಅಥವಾ ಈ ಕಳ್ಳಿ ಗಿಡದ ಅಭಿಮಾನಿಗಳು ಅಂತ ಅಂತದೊಂದು ಬೆಳೆಸುವವರಿದ್ದಾರೆ. ಆದ್ರೆ ಅವರು ಅದಕ್ಕೆ ಕೊಡುವಂತಹ ಸಮಯವನ್ನ ಈ ಕೈತೋಟಕ್ಕೆ ಕೊಟ್ರೆ ಅವರಿಗೆ ಬೇಕಾದಂತದ್ದು ಅಂಗಡಿಯಿಂದ ಖರೀದಿಸಿ ತರುವುದನ್ನ ಅವರೇ ಪಡೆದುಕೊಳ್ಬಹುದು. ಮತ್ತೆ ನಾವು ಬೆಳೆದದ್ದನ್ನು ನಾವು ತಿನ್ನುವುದರಲ್ಲಿ ಇರುವಂತಹ ತೃಪ್ತಿ ಅದು ಪಡೆದುಕೊಂಡದ್ರಲ್ಲಿ ಇಲ್ಲ. ಈಗ ಮೊದಲೆಲ್ಲ ಒಂದು ಪದ್ಧತಿಗಳಿತ್ತು. ಉದಾಹರಣೆಗೆ ನಾವು ಬೆಳೆಯುವುದು, ನಮ್ಮದನ್ನು ಹತ್ತಿರದ ಮನೆಯವರಿಗೆ ಕೊಡುವುದು, ಅವರು ಬೆಳೆದದ್ದನ್ನು ನಾವು ಪಡೆದುಕೊಳ್ಳುವುದು, ಈ ರೀತಿ ಇತ್ತು. ಅಂತ ಬಾಂಧವ್ಯತೆ ಈಗ ಬಿಟ್ಟು ಹೋಗಿದೆ ಅಂತ. ಯಾವಾಗ ಕೈತೋಟಗಳು ಕಡಿಮೆ ಆಯ್ತು, ಕೈತೋಟಗಳು ಕಡಿಮೆ ಆದಾಗ ಅಂತ ಬಾಂಧವ್ಯತೆಯು ಹೋಯ್ತು. ಈಗ ಮೊದಲೆಲ್ಲ ನಾವು ಹತ್ತಿರದ ಮನೆಯಿಂದ ಮುಳ್ಸೊತ್ತೆ ಬೆಳೆದ್ರೆ ಇಲ್ಲಿ ನಾವು ಬೆಂಡೆಕಾಯಿ ಬೆಳಿತಿದ್ದೆವು, ಇಲ್ಲಿಂದ ಬೆಂಡೆಕಾಯಿ ಅಲ್ಲಿಗೆ ಹೋಗ್ತಿತ್ತು, ಮುಳ್ಸೊತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಿತ್ತು. ಆ ಒಂದು ಬಾಂಧವ್ಯತೆ ಬೆಳಿತಿತ್ತು. ಏನು ನಾವು ಕೃಷಿ ಮಾಡ್ತೇವೆ, ಆ ಕೃಷಿಯಲ್ಲಿರುವಂತಹ ತೃಪ್ತಿ ಉಂಟಲ್ಲ, ಕೈತೋಟದ ತೃಪ್ತಿ. ನಾನು ಇಷ್ಟು ಕಷ್ಟ ಬಂದೆ, ಅದರಲ್ಲಿ ಒಂದು ಅದು ಮೊಗ್ಗು ಬರುವಾಗಲೇ ಅದರಲ್ಲಿ ಒಂದು ಸಂತೋಷ ಬರಲಿಕ್ಕೆ ಪ್ರಾರಂಭ ಆಯ್ತು. ಮೊಗ್ಗು ಅರಳಿತು, ಹೂ ಆಯ್ತು, ಮತ್ತೆ ಅದರಲ್ಲಿ ಕಾಯಿ ಆಯ್ತು ಅಂತ ಆಗುವಾಗಲೇ ಆ ಸಂತೋಷ. ಆ ಅಂತದ್ದು ಅಂಗಡಿಯಿಂದ ಇದು ತೆಗೆದುಕೊಂಡಾಗ ಇಲ್ಲ, ಅಥವಾ ಇನ್ನೊಬ್ರು ಕೊಟ್ಟಾಗ ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಎಲ್ಲ ಹವ್ಯಾಸಗಳು ಇರ್ತದೆ, ಅದರೊಟ್ಟಿಗೆ ಈ ಕೈತೋಟದ ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಅದರಲ್ಲಿ ಮಾನಸಿಕವಾದಂತಹ ತೃಪ್ತಿಯೂ ಇದೆ, ದೇಹಕ್ಕೆ ಒಳ್ಳೆಯದೂ ಇದೆ. ಅದನ್ನು ಎಲ್ಲರೂ ಮಾಡಬೇಕು ಅಂತ ಹೇಳೋದೊಂದು ವಿನಂತಿ. ಸ್ನೇಹಿತರೆ, ಇವರ ಕೈತೋಟದ ಟೆಕ್ನಿಕ್ಗಳು, ಹೂತೋಟದ ಟೆಕ್ನಿಕ್ಗಳು ಎಲ್ಲವೂ ಕೂಡ ಇಲ್ಲಿಗೆ ಮುಗಿಯಿತಾ ಅಂತ ನೀವು ಅನ್ಕೋಬಹುದು. ಆದರೆ ಇದು ಈ ವಿಡಿಯೋದಿಂದ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಇದರ ಬಗ್ಗೆ ವಿಶೇಷವಾಗಿರುವಂಥ ಎಲ್ಲ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರುತ್ತೆ. ಆಗ ನೀವೆಲ್ಲವನ್ನು ಕೂಡ ಡೀಟೇಲ್ ಆಗಿ ವೀಕ್ಷಿಸ್ಬೋದು. ಹಾಗೆ ಒಂದು ಸೂಪರ್ ಆಗಿರುವಂಥ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಏನು ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಯೂಟ್ಯೂಬನ್ನು ಹೇಗೆ ಪಿಕಪ್ ಮಾಡ್ಬೋದು, ಯೂಟ್ಯೂಬನ್ನು ಹೇಗೆ ಸಮಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಒಂದು ಸಂದೇಶ. ಯಾಕಂದ್ರೆ ಎಷ್ಟೋ ಜನ ಮಹಿಳೆಯರು ಖುಷಿಯಲ್ಲಿ ಯೂಟ್ಯೂಬ್ ಮಾಡ್ತಾರೆ, ಆಮೇಲೆ ಅದನ್ನು ನಿಲ್ಲಿಸಿ ಬಿಡ್ತಾರೆ ಎಲ್ಲರೂ ಕೂಡ. ಅದಕ್ಕೊಂದು ಉತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಧನ್ಯವಾದಗಳು. ಅದೇ ನಾನು ಆಗ ಹೇಳಿದಾಗೆ ತುಂಬಾ ಜನ ನನ್ನ ಫ್ರೆಂಡ್ಸ್ ಕೂಡ ಬೇರೆ ಬೇರೆ ವಿಷಯದಲ್ಲಿ ಯೂಟ್ಯೂಬ್ ಮಾಡಿದಾಗ ಅವರಿಗೆ ಅದು ಮತ್ತೆ ಎಡಿಕ್ಷನ್ ಆಗಿ ಫ್ರಸ್ಟ್ರೇಷನ್ ಆಗ್ಲಿಕ್ಕೆ ಶುರುವಾಗಿದೆ. ಆದ ಕಾರಣ ಗಿಡ ಬೆಳೆಯುವುದ್ರಲ್ಲೇ ಖುಷಿ ಪಡುವ, ಅದನ್ನ ವಿಷಯವನ್ನು ತುಂಬಾ ಜನ ನೋಡಿದ್ರೆ ಖುಷಿ ಪಡುವ, ನೋಡದೇ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅವರು ನೋಡ್ತಾರೆ. ಆದ ಕಾರಣ ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ನನ್ನನ್ನು ಕೂಡ ಸ್ವಲ್ಪ ಸಣ್ಣ ಗಾರ್ಡನ್ ಮಾಡಿದ್ರು ಕೂಡ ಅಥವಾ ತರಕಾರಿ ಕೈತೋಟ ಮಾಡಿದ್ರು ನನ್ನನ್ನು ಗುರುತಿಸಿದ್ದೀರಿ. ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ನಿಮ್ಮ ಇಡೀ ಕುಟುಂಬಕ್ಕೆ ಈ ರೀತಿ ಒಂದು ಹೊಸ ಒಂದು ಸಮಾಜಕ್ಕೆ ಇದು ಒಂದು ಮಾಡೆಲ್ ರೀತಿಯಲ್ಲಿ ಒಂದು ಒಟ್ಟಿಗೆ ಇರುವಂಥದ್ದು, ಒಟ್ಟಿಗೆ ಕೆಲಸ ಮಾಡುವುದು ದೊಡ್ಡ ವಿಷಯ. ನಿಮ್ಮ ಇಡೀ ಕುಟುಂಬಕ್ಕೆ ನಮ್ಮ ಕಡೆ ಧನ್ಯವಾದ.